ಉತ್ತರ ಕುಮಾರನ ಪೌರುಷ ಒಲೆ ಮಂದೆ ಅಂತ ಬಿಜೆಪಿ ಅವರು ಅವರೇ ಅಧಿಕಾರ ಅವ್ರ ಕೈಯಲ್ಲಿ ಇಟ್ಕೊಂಡು ನುಸುಳ್ಕೋರು ಅಂತ ಹೇಳ್ತಾರೆ. 11 ವರ್ಷ ಏನ್ ಕರೆದು ಕಟ್ಟಾಗ್ತಾ ಇದ್ದೀರಾ? ಹಂಗಾದ್ರೆ ನುಸುಳ್ಕೋರು ನಮ್ಮ ದೇಶದಲ್ಲಿ ಇದ್ರೆ ಬಾಂಗ್ಲಾದವ್ರನ್ನೆಲ್ಲ ಓಡಿಸಿ. ಯಾರು ಬೇಡ ಅಂತ ಹೇಳ್ತಾರೆ? ಯಾರು ಪಾಕಿಸ್ತಾನದವ್ರು ಇದ್ರೆ ಅವ್ರನ್ನೂ ಓಡಿಸಿ. ನಿಮ್ ಕೈಯಲ್ಲಿ ಅಧಿಕಾರ ಇದೆಯಲ್ಲ ಅಲ್ವಾ? ಇಲ್ಲಿ ದೂರೆಲ್ಲ ಓಡಿಸಿ. ಯಾರು ಬೇಡ ಅಂತ ಹೇಳ್ತಾರ? ಯಾರು ಬೇಡ ಅಂತ ಹೇಳೋದಿಲ್ಲ. ಬೇರೆ ದೇಶದವ್ರು ಯಾರಾದ್ರೂ ಅಕ್ರಮವಾಗಿ ನಿಂತಿದ್ರೆ ಅವನ್ನೆಲ್ಲ ಕೂಡ ಗಡಿಪಾರು ಮಾಡಿ ನಾವು ಸಂಪೂರ್ಣ ನಮ್ಮ ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಡುತ್ತೆ. ಕಾಂಗ್ರೆಸ್ ಸರ್ಕಾರ ಒಂದ್ ಕಡೆ ಕೊಟ್ಟರೆ ಸರ್ ಮತ್ತೆ ಎಲ್ಲಾ ಕಡೆ ಕೊಡ್ಬೇಕಾಗ್ತದೆ. ಬಡವರು ಏನೋ ಕಟ್ಕೊಂಡಿರ್ತಾರೆ, ಸಾಹುಕಾರರು ಕಟ್ಕೊಳ್ತಾರ. ಅಲ್ಲಿ ಯಾರ ಜಾಗ ಏನೋ ಕಟ್ಕೊಂಡಿದ್ರು ಅಲ್ವಾ? ಅಂದ್ರೆ ಅದೇ ರೀತಿ ಮುಂದುವರೆದ ಅವ್ರೇನ್ ಬೇರೆ ಯಾರು ಅಲ್ವಾ? ಈಗ ರಾಜ್ಯದಲ್ಲಿ 30 ಲಕ್ಷ ಕನ್ನಡಿಗರಿಗೆ ಸ್ವಂತ ಮನೆ ಇಲ್ಲ. ಆದ್ರೆ ಕೇರಳದಿಂದ ವಲಸೆ ಬಂದವರಿಗೆ ಮನೆಗೆ ಬಿಜೆಪಿ ಕೇಳ್ತಾರೆ ಮಾತಿಲ್ಲ. ಬಿಜೆಪಿ ಅವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಬೆಂಗಳೂರಲ್ಲಿ ಜನಸಂಖ್ಯೆ ನಮ್ಮ ತಂದೆ ಕಾರ್ಪೊರೇಟರ್ ಆಗಿದ್ದಾಗ ಕೇವಲ 10 ಲಕ್ಷ ಇತ್ತು. 83ರಲ್ಲಿ ನಾನು ಕಾರ್ಪೊರೇಟರ್ ಆಗಿದ್ದಾಗ ಬೆಂಗಳೂರು ಜನಸಂಖ್ಯೆ 15 ಲಕ್ಷ ಇತ್ತು. ಎಷ್ಟು? ಬೆಂಗಳೂರು ಜನಸಂಖ್ಯೆ ನಾನು ಕಾರ್ಪೊರೇಟರ್ ಆದಾಗ 83ರಿಂದ 88ಕ್ಕೆ 15 ಲಕ್ಷ ಇದ್ದಾಗ ಈಗ 1,40,00,000 ಜನ ಇದೆ. 1,40,00,000 ತಮಿಳುನಾಡಿನವ್ರು ಎಷ್ಟಿದ್ದಾರೆ, ಕೇರಳದವ್ರು ಎಷ್ಟಿದ್ದಾರೆ, ಆಂಧ್ರ ಪ್ರದೇಶದವ್ರು ಎಷ್ಟಿದ್ದಾರೆ, ತೆಲಂಗಾಣದವ್ರು ಎಷ್ಟಿದ್ದಾರೆ, ರಾಜಸ್ಥಾನದವ್ರು ಎಷ್ಟಿದ್ದಾರೆ, ಗುಜರಾತ್ನವ್ರು ಎಷ್ಟಿದ್ದಾರೆ, ವೆಸ್ಟ್ ಬೆಂಗಾಲ್ನವ್ರು ಎಷ್ಟಿದ್ದಾರೆ, ಇಡೀ ದೇಶದಲ್ಲಿ ಇರ್ತಕ್ಕಂಥವ್ರೆಲ್ಲ ಕೂಡ ಬಂದು ಬೆಂಗಳೂರಲ್ಲಿ ನಿಲ್ಸಿದಾರ ಇಲ್ವೋ? ಈಗ ಹತ್ತುಬೆಲೆನಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಎಷ್ಟು ಜನ ನೆಲೆಸಿದ್ದಾರೆ? ಇಲ್ಲಿ ನೆಲೆಸಿದಾರ ಇಲ್ವೋ? ಬಿಜೆಪಿ ಅವರು ಹೇಳೋದೊಂದು ಮಾಡೋದು. ಆದ್ರೆ ಅವರು ಕನ್ನಡದವ್ರು ಮಾತ್ರ ಕರ್ನಾಟಕದಲ್ಲಿ ಇರಬೇಕು, ಬೇರೆ ರಾಜ್ಯದವರೆಲ್ಲ ಓಡಿಸ್ಬಿಡ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಅಲ್ವಾ? ಬರೀ ಕೇರಳದಲ್ಲ, ಅವ್ರ ಮಾತಿನ ಅರ್ಥ ಬೇರೆ ಬೇರೆ ರಾಜ್ಯಗಳಿಂದ ಬಂದು ನೆಲೆಸಿದಾರಲ್ಲ ಅವ್ರನ್ನೆಲ್ಲ ಓಡಿಸ್ಬೇಕು ಅಂತ ಇವರು ಬಿಜೆಪಿ ಅವರು ಹುನ್ನಾರ ಏನೋ ಮಾಡ್ತಾ ಇರ್ಬೇಕು. ಕರ್ನಾಟಕ ಮಿನಿ ಬಾಂಗ್ಲಾದೇಶ ಆಗ್ತದೆ ಅಶೋಕ್ ಅವರು ಆರೋಪ ಮಾಡಿ. ಈಗ ದೇಶದಲ್ಲಿ ಯಾವ ರಾಜಕೀಯ ಪಕ್ಷ ಅಧಿಕಾರದಲ್ಲಿರೋದು? ಬಿಜೆಪಿ ತಾನೆ. ಗೃಹ ಮಂತ್ರಿ ಇದಾರಲ್ಲ, ಡಿಫೆನ್ಸ್ ಮಿನಿಸ್ಟರ್ ಇದಾರಲ್ಲ, ಯಾಕೆ ಬಿಡ್ತೀರಾ ಒಳಗಡೆ ನೀವು ಬಾಂಗ್ಲಾದವ್ರನ್ನ ಯಾಕೆ ಬಿಟ್ರಿ ಹೇಳಿ? ಬಾಂಗ್ಲಾದವ್ರನ್ನೆಲ್ಲ ಓಡಿಸಿ. ಯಾರು ಬೇಡ ಅಂತ ಹೇಳ್ತಾರೆ? ಯಾರು ಪಾಕಿಸ್ತಾನದವ್ರು ಇದ್ರೆ ಅವ್ರನ್ನೂ ಓಡಿಸಿ. ನಿಮ್ ಕೈಯಲ್ಲಿ ಅಧಿಕಾರ ಇದೆಯಲ್ಲ ಅಲ್ವಾ? ಉತ್ತರ ಕುಮಾರನ ಪೌರುಷ ಒಲೆ ಮಂದೆ ಅಂತ ಬಿಜೆಪಿ ಅವರು ಅವರೇ ಅಧಿಕಾರ ಅವ್ರ ಕೈಯಲ್ಲಿ ಇಟ್ಕೊಂಡು ನುಸುಳ್ಕೋರು ಅಂತ ಹೇಳ್ತಾರೆ. 11 ವರ್ಷ ಏನ್ ಕರೆದು ಕಟ್ಟಾಗ್ತಾ ಇದ್ದೀರಾ? ಹಂಗಾದ್ರೆ ನುಸುಳ್ಕೋರು ನಮ್ಮ ದೇಶದಲ್ಲಿ ಇದ್ರೆ ಇಲ್ಲಿ ದೂರೆಲ್ಲ ಓಡಿಸಿ. ಯಾರು ಬೇಡ ಅಂತ ಹೇಳ್ತಾರ? ಯಾರು ಬೇಡ ಅಂತ ಹೇಳೋದಿಲ್ಲ. ಬೇರೆ ದೇಶದವ್ರು ಯಾರಾದ್ರೂ ಅಕ್ರಮವಾಗಿ ನಿಂತಿದ್ರೆ ಅವನ್ನೆಲ್ಲ ಕೂಡ ಗಡಿಪಾರು ಮಾಡಿ ನಾವು ಸಂಪೂರ್ಣ ನಮ್ಮ ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಡುತ್ತೆ. ಸುಮ್ಮನೆ ಅವ್ರು ಆಡಳಿತ ಮಾಡೋಕೆ ಯೋಗ್ಯತೆ ಇಲ್ಲ ಅವ್ರಿಗೆ, ಈ ರೀತಿ ಎಲ್ಲ ಮಾತಾಡ್ತಾರೆ ಅಷ್ಟೇ. ಎಲೆಕ್ಟ್ರಿಕ್ ಬಸ್ಗಳಿಗೆ ಚಾಲಕರನ್ನ ಹೊರಗಿನ ಚಾಲಕರನ್ನ ನೇಮಕ ಮಾಡಲಾಗಿದೆ. ಅದು ಅವರು ಡೈಲ್ಯೂಟ್ ಆಗ್ಬಿಡುತ್ತೆ. ಸಮಸ್ಯೆ ಇದೆ. ಅಲ್ಲ ಸಾಕಷ್ಟು ಸಮಸ್ಯೆ ಇದೆ. ಈ ಕಾರ್ಯಕ್ರಮದ